ಈಗ ಒಂದು 15 ಹುಲಿನ ಹಿಡಿದಿದಾರಲ್ಲ ಎಲ್ಲ ಸುಮ್ಮನೆ ಹಿಡಿತವ್ರೆ, ನಾಯಿಗಳು ಹಿಡ್ದಂಗೆ. ನಮ್ಮ ಇದು BBMP ಅವ್ರ ನಾಯಿ ಹಿಡ್ದಂಗೆ 3 ನಮ್ಮ ರೈತರು ಬಲಿ ಆಗ್ತಾರೆ. ಸೊ ಯಾರು ನಿರ್ಲಕ್ಷ್ಯ? ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೀನಿಯರ್ ಆಫೀಸರ್ಸು ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ. ತಿರ್ಗಾ ಒಂದು ಟೈಗರ್ ಹಿಡಿತಾರೆ, ಮಧ್ಯರಾತ್ರಿ ಒಳಗೆ ಹಿಡಿತಾರೆ, ಅದು ಮಣಂಗೂ ಇಲ್ಲ. ಆಫ್ಟರ್ 6 o'clock ನೀವು ಡಸ್ಕ್ ಮಾಡಂಗಿಲ್ಲ. ವಾಚರ್ಗಿರೋ ನಾಲೆಜು ನಮ್ಮ IAFS ಆಫೀಸರ್ಸ್ಗಿಲ್ಲ. ನಮ್ಮ ಫಾರೆಸ್ಟ್ ಉಳಿತಿರೋದು ನಮ್ಮ ರೈತರಿಂದ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ಶಾಂತಲಾ ಧರ್ಮರಾಜ್. ಇವತ್ತು ನಮ್ಮೊಂದಿಗಿದ್ದಾರೆ ಸಂವಾದ ನಡೆಸಲು ಶ್ರೀ ಜೋಸೆಫ್ ಹೂವರ್. ಹೆಸರು ಕೇಳಿದ ತಕ್ಷಣ ಗೊತ್ತಾಯಿತು ಯಾರಪ್ಪ ಅಂತ ಹೇಳಿದ್ರೆ ಹಿರಿಯ ಪತ್ರಕರ್ತರು ಹಾಗೂ ವೈಲ್ಡ್ ಲೈಫ್ ಆ್ಯಕ್ಟಿವಿಸ್ಟ್. ಕರ್ನಾಟಕ ವನ್ಯಜೀವಿ ಮಂಡಳಿಯಲ್ಲಿ ಸದಸ್ಯರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಕರ್ನಾಟಕದ ಕಾಡು ಮತ್ತು ವನ್ಯಜೀವಿ ಪರಿಸರದ ಸಂರಕ್ಷಣೆಗಾಗಿ ಸಾಕಷ್ಟು ಹೋರಾಟವನ್ನು ನಡೆಸ್ತಾನೇ ಇದ್ದಾರೆ ಈಗಲೂ ಕೂಡ. ತಮಗೆಲ್ರಿಗೂ ಗೊತ್ತು, ಈಗ ಬಂಡೀಪುರ ಮತ್ತು ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹುಲಿಗಳು ತಮ್ಮ ಸಂರಕ್ಷಿತ ಪ್ರದೇಶದಿಂದ ಹೊರಗೆ ಅಂತ ಹೇಳಿದ್ರೆ ಕಾಡಂಚನ್ನು ದಾಟಿ ಮುಂದೆ ಬಂದು ಗ್ರಾಮವಾಸಿಗಳ ಮೇಲೆ ಏನು ಅಟ್ಯಾಕ್ ಮಾಡ್ತಿವೆ ಅಂತ ಹೇಳಿ ಇವಾಗೆಲ್ಲ ಅಲ್ಲಿಯ ಜನ ಹೌಹಾರಿದ್ದಾರೆ, ಗಾಬರಿ ಆಗಿದ್ದಾರೆ, ಕಳವಳ ವ್ಯಕ್ತಪಡಿಸ್ತಿದ್ದಾರೆ. ಅದೇ ರೀತಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ಸರ್ಕಾರ ಏನು ಕ್ರಮ ಕೈಗೊಂಡಿಲ್ಲ ಅಂತ. ಹಾಗೆ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೂ ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಲ್ಲೆ ಎಲ್ಲ ನಡೆಸ್ತಾ ಇದ್ದಾರೆ. ಇವೆಲ್ಲನೂ ತಮಗೆ ಗೊತ್ತಿರೋ ಸಂಗತಿ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏನಂತ ಹೇಳಿದ್ರೆ ಯಾತಕ್ಕೆ ಹೀಗಾಗ್ತಿದೆ, ಇದರ ಮೂಲ ಕಾರಣ ಏನು, ಪರಿಹಾರ ಹೇಗೆ ಅಂತ ಹೇಳಿಬಿಟ್ಟು ಈ ಎಲ್ಲ ವಿಷಯದ ಬಗ್ಗೆ ನಮ್ಮೊಂದಿಗೆ ಇವತ್ತು ಚರ್ಚೆ ನಡೆಸಲಿದ್ದಾರೆ ಶ್ರೀ ಜೋಸೆಫ್ ಹೂವರ್ ಅವರು. ಸರ್ ನಮಸ್ಕಾರ. ಸರ್ ತಮಗೆ ಸ್ವಾಗತ. ಸರ್ ಈಗ ನಾನು ಈಗಾಗಲೇ ಪೀಠಿಕೆಯಲ್ಲಿ ಹೇಳಿದ ಹಾಗೆ ಏನು ಕಾರಣ ಸರ್ ಈ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ, ಅದು ಇಷ್ಟು ತಾರಕಕ್ಕೇರಲಿಕ್ಕೆ ಏನು ಕಾರಣ ಸರ್? ಅಲ್ಲ, ಇದುಗಳಿಗೆ 1-2-3 ವಿಷಯಗಳಿದೆ. ಒಂದು, ಹುಲಿ ಸಂಖ್ಯೆ ಜಾಸ್ತಿ ಆಗಿದೆ, ಅದಕ್ಕಿರೋದೇ ಜಾಗ ಅಷ್ಟು. ನಾವು ಅದನ್ನು ಕಾಡನ್ನ ಹಾಳು ಮಾಡಿಬಿಟ್ಟಿದ್ದೀವಿ, ಡೆಸಿಮೇಟ್ ಮಾಡಿದ್ದೀವಿ. ಅಲ್ಲಿನಿರೋ ವೈಲ್ಡ್ ಲೈಫ್ ಕಾರಿಡಾರ್, ಆ್ಯನಿಮಲ್ ಕಾರಿಡಾರ್ ಅದನ್ನು ನಾವು ಮೋಜು ಮಜಾಗೆ ರಿಸಾರ್ಟ್ಗಳು, ಹೋಮ್ ಸ್ಟೇಗಳು, ರ್ಯಾಂಚ್ಗಳು ಕಟ್ಕೊಂಡು ಆ ಥರ ಅಲ್ಲಿ ಬಂದು ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದು ಕಡೆ ನಂಬರ್ಸ್ ಜಾಸ್ತಿ ಆಗಿದೆ, ಬ್ರೀಡಿಂಗ್ ಚೆನ್ನಾಗಿ ಆಗ್ತಿದೆ ಪ್ರೊಟೆಕ್ಷನ್ ಇರೋದ್ರಿಂದ. ಇನ್ನೊಂದು ಕಡೆ ಈ ಕಡೆ ಕಾರಿಡಾರ್ಸ್ ಎಲ್ಲ ಡ್ಯಾಮೇಜ್ ಮಾಡಿದೆ. ಆಮೇಲೆ ಏನಾಗ್ತಿದೆ ಅಂದರೆ, ಈಗ ಒಂದು ಟೈಗರ್ ಒಂದು ಟೆರಿಟರಿ ಅದಕ್ಕಿದೆ. ಈಗಿರೋ ಇದರೊಳಗೆ 8.6 ಸ್ಕ್ವೇರ್ ಕಿಲೋಮೀಟರ್ಸ್ ಒಂದು ಟೆರಿಟರಿ ಅಂತ. ಸೊ ಅದಕ್ಕೆ ಇದ್ರೊಳಗೆ ಇದ್ದಾಗ ಬೇರೆ ಒಂದು ಏನಾಗುತ್ತೆ, ಇನ್ನೊಂದು ದೊಡ್ಡ ಹುಳಿ ಬಂದು ಅದನ್ನ ಗಲಾಟೆ ಮಾಡುತ್ತೆ ಆ ಟೆರಿಟರಿ ತಗೊಳಕ್ಕೆ, ಅಥವಾ ಯಂಗ್ ಇದು ಬಂದ್ಬಿಟ್ಟು ಫೈಟ್ ಮಾಡುತ್ತೆ. ಸೊ ಅದೇನಾಗುತ್ತೆ, ಗಾಯ ಆದಾಗ ಊರ ಕಡೆ ಬರಲೇಬೇಕು, ಬೌಂಡ್ರಿಗೆ ಬರಲೇಬೇಕು. ಅದು ಬೆಲ್ಲಿ ಹೋಗೋಕ್ಕೆ ಜಾಗ ಇಲ್ಲ. ಸೊ ಕಾರಿಡಾರ್ ಇದ್ದಿದ್ರೆ ಹೋಗ್ಬೋದಾಯ್ತು. ಈಗೇನಾಗ್ತಿದೆ, ಎಲ್ಲ ಈ ಕಡೆ ಬಿಡ್ತದೆ. ಇನ್ನೊಂದು ಏನಾಗುತ್ತೆ, ಇಂಜುರಿ ಆಗುತ್ತೆ. ಫೈಟ್ ಒಳಗೆ ಇಂಜುರಿ ಆದಾಗ ಅದು ನ್ಯಾಚುರಲ್ ಪ್ರೇನ ಹಿಡಿಯೋಕ್ಕಾಗಲ್ಲ. ಜಿಂಕೆ ಇರಲಿ, ಕಡವೆ ಇರಲಿ, ಕೋಣ ಇರಲಿ, ಹಿಡಿಯೋದು ಕಷ್ಟ ಆಗುತ್ತೆ, ಹಂದಿ ನೋಡಿಯೋದು ಕಷ್ಟ ಆಗುತ್ತೆ. ಅವಾಗೇನಾಗುತ್ತೆ, ಬಂದದು ದನ ಹೊಡಿಯೋಕ್ಕೆ ಶುರು ಮಾಡುತ್ತೆ ಊರ ಪಕ್ಕ. ಯಾಕಂದರೆ ಅಷ್ಟು ಎಫರ್ಟ್ ಬೇಡ, ಯಾಕಂದರೆ ಪ್ರಯತ್ನ ಮಾಡಬೇಕಲ್ಲ ಒಂದು ಪ್ರಾಣಿ ಹಿಡಿಬೇಕು. ಇದು ದನ ಆರಾಮಾಗಿ ಸಿಕ್ಕತ್ತೆ ಅಂದ್ಬಿಟ್ಟು ದನನ ಹೊಡಿಯೋಕ್ಕೆ ಶುರು ಮಾಡುತ್ತೆ. ಏನಾಗುತ್ತೆ, ಕೆಲವು ಟೈಮೊಳಗೆ ರೈತರು ಅಡ್ಡ ಹೋಗ್ಬಿಡ್ತಾರೆ. ನಾವು ನೋಡಿರೋ ಇದ್ರೊಳಗೆ ಅಡ್ಡ ಹೋದಾಗ ಅವರು ಇದಕ್ಕೆ ಹೊಡೆಯುತ್ತೆ. ಎಲ್ಲ ಟೈಗರ್ಗಳು ತಿನ್ನೋದಿಲ್ಲ, ಅದು ಬೇಕಾದ್ರೆ ಹೊಡೆದ್ಬಿಟ್ಟು ಹೊಟ್ಟೋಗಿರುತ್ತೆ. ಇದರಿಂದ ಆ್ಯಕ್ಷನ್ ಇದಕ್ಕೆ ಹೊಡೆದು ಹೊಟ್ಟೋಗುತ್ತೆ. ಎಲ್ಲೋ ಒಂದು ಕೆಲವು ಕಡೆ ಅದನ್ನ ಏನು ಸಿಕ್ಕಿಲ್ಲ ಊಟಕ್ಕೆ ಅಂದಾಗ ಮಾನವ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದು ಯಾವಾಗ ಜಾಸ್ತಿ ಅಟ್ಯಾಕ್ ಆಗೋದಂದರೆ, ನಾವು ಈ ಇದಕ್ಕೆ ಹೋದಾಗ, ನೇಚರ್ ಕಾಲ್ಗೆ ಹೋದಾಗ ಕೂತ್ಕೊಂಡಾಗ ನಾವು ಒಂದು ಪ್ರಾಣಿ ಥರ ಕಾಣ್ತೀವಿ, ಹಂದಿನೋ ಜಿಂಕೆ ಥರ. ಸಗರತ್ತೆ ತಿನ್ನುತ್ತೆ, ಸ್ವಲ್ಪ ತಿಂದು ಹೋಗುತ್ತೆ. ಸೊ ಈ ಥರ ಆಗ್ತಾನೇ ಇದೆ. ಬಟ್ ಇದಕ್ಕೆ ಈಗ ಇಷ್ಟು ಮಟ್ಟಕ್ಕೆ ಯಾಕೆ ಆಗಿದೆ ಅಂದರೆ, ನಮಗೆಲ್ಲ ಸರ್ಕಾರಕ್ಕೆ ಗೊತ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತು, ಹುಲಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹುಲಿಗಳು ಆಚೆ ಬರ್ತಾ ಇದೆ, ಊರು ಜನ ಹೇಳ್ತಿದ್ದಾರೆ, ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಎಸ್ಪೆಷಲಿ ನಮ್ಮ ಬಂದೀಪುರ ಇದು ಆಫೀಸರ್ಸ್ಗಳು ಕೆಲಸ ಮಾಡಿಲ್ಲ. ನಾವು ಅದು ದೊಡ್ಡ ಆರೋಪ ಮಾಡ್ತೀನಿ. ಕೆಲಸ ಮಾಡಿಲ್ಲ ಅಂದರೆ ಯಾವ ರೀತಿ? ಅವ್ರಿಗೆ ಏನಂದರೆ ಪ್ರೊಟೆಕ್ಷನ್ ಮಾಡಬೇಕು, ಕೆಲಸ ಓಡಾಡಬೇಕು, ಅವ್ರು ಮಾಡ್ತಿಲ್ಲ. ಏನು ಕ್ರಮ ಕೈಗೊಳ್ಳಬೇಕು ಸರ್? ಅಲ್ಲ, ಇವ್ರನ್ನ ನಾವು ಫಸ್ಟ್ ನಾವು ಹೇಳಿರೋ ಸರ್ಕಾರಕ್ಕೆ, ದಯವಿಟ್ಟು ಇಂಥವ್ರನ್ನೆಲ್ಲ ಕಾಡತ್ರ ಇಕ್ಬೇಡಿ. ವೈಲ್ಡ್ ಲೈಫ್ ರಿಸರ್ವ್ಸ್ ಕೊಡಬೇಡಿ ಇಂಥವ್ರಿಗೆ. ಯಾಕಂದರೆ ಅವರಿಂದ ಇದು ಬಂದಿರೋದು. ಈಗೇನು ನೋಡಿ, ನಾವು ಬಂದೀಪುರ ಇರೋದು
ನೀವು ಈ ಕಡೆ ಬಂದರೆ ಸತ್ಯಮಂಗಲ ಆಗತ್ತೆ, ಆ ಕಡೆ ಹೋದರೆ ನಿಮಗೆ ಮುದುಮಲೆ ಬರುತ್ತೆ, ನೀವು ಇಲ್ಲಿ ಬಂದರೆ ವೇನಾಡು ನಾಗರೋಳೆ ಬರುತ್ತೆ, ಸುತ್ತಲೂ ಕಾಡಿದೆ. ಸೊ ಇಲ್ಲಿರೋದು ಕಾಡಂಚಿನ ಜನ ಇರೋದು ಗುಂಡಲಪೇಟೆ, ಮೊಲಿಯೂರು, ಆ ಕಡೆ ನಂಜನಗೂಡು, ಆ ಕಡೆಯಿಂದ ಬೆಲ್ಟ್ ಬರುತ್ತೆ ಅಪ್ ಟು ಸರಗೂರು ತನಕ ಬರುತ್ತೆ, ಎಜಿಕೋಟೆ ತನಕ. ಸೊ ನಾವು ಅಲ್ಲಿ ಇರೋ ಪ್ರಾಬ್ಲಮ್ನ ನಾವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಈಗ ಒಬ್ಬರು RFO ಇದ್ದರು ಅಲ್ಲಿ, ಮುನಿರಾಜ್ ಅಂದ್ಬಿಟ್ಟು ಎಡಿಯಾಲ ಒಳಗಿದ್ರು. ಅವರು ಆನೆ ದಾಟಿಲ್ಲ, ಅವ್ರ ಕಡೆ ಅವ್ರು ಕೆಲಸ ಮಾಡಿದ ಕಡೆಗೆ ಆನೆ ದಾಟಿಲ್ಲ, ಎಲ್ಲೋ ಊರು ಜನ ಬಂದು ಹುಳಿ ತೊಂದರೆ ಕೊಡ್ತಿದ್ದಂದಾಗ ಅವ್ರ ಸ್ಟಾಫ್ ಬಿಟ್ಟು ಮಾನಿಟರ್ ಮಾಡಿದ್ರು. ಕೊನೆಗೆ ಅವರೇ ಫಸ್ಟ್ ಹಿಡಿಯೋದಲ್ಲಿ ಟೈಗರ್, ಒಂದು ದೊಡ್ಡ ಟೈಗರ್ ಇರ್ತಾರೆ, ಇಂಜರ್ಡ್ ಟೈಗರ್ನ ಹಿಡಿತಾರೆ. ಅದೇ ಥರ ನಮ್ಮ ಬೇರೆ ಆಫೀಸರ್ಗಳು ಕೆಲಸ ಮಾಡಿದ್ರು, ಬೇರೆ ರೇಂಜ್ ಆಫೀಸರ್ಗಳು ಬಹುಶಃ ಇಷ್ಟು ಮಟ್ಟಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು 3 ಜನ ಸತ್ತಿದ್ದಾರೆ, ಒಬ್ರಿಗೆ ಗಂಭೀರ ಗಾಯ ಆಗಿ, ಇನ್ನು ಪಾಪ 2 ಕಣ್ಣು ಹೋಗಿ ಇನ್ನೂ ಉದ್ಲಾಡ್ತಿದ್ದಾರೆ. ನಾವು ಹೇಳೋದು, ನೀವು ಆ ಟೈಗರ್ ಒಂದು ಅಟ್ಯಾಕ್ ಆಯ್ತಲ್ಲ, ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕೆಂದ್ರೆ ಪ್ರೋಟೋಕಾಲ್ ಇರೋದು, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಪ್ರೋಟೋಕಾಲ್ ಇರೋದೇನೆಂದರೆ, ಫಸ್ಟ್ ಐಡೆಂಟಿಫೈ ಮಾಡಬೇಕು ಟೈಗರ್ ಯಾವುದು ಅಂದ್ಬಿಟ್ಟು. ಐಡೆಂಟಿಫೈ ಮಾಡಿ ಅವಾಗ ನಿಮಗೇನಾಗುತ್ತೆ, ಅದು ಅಟ್ಯಾಕ್ ಆಗಿದ್ರೆ, ಕಚ್ಚಿದ್ರೆ, ಪರ್ಚಿದ್ರೆ, ಏನು ಇದ್ದಿದ್ರೆ DNA ಸಿಕ್ಕತ್ತೆ ಸ್ಯಾಂಪಲ್. ಆ DNA ಇಟ್ಕೊಂಡ್ಬಿಟ್ಟು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರಿಗೆ. ಇವಾಗ ಒಬ್ರಿಗೆ ಹೊಡೆದಿತ್ತಲ್ಲ, ಅದು ಯಾವ ಹುಲಿ, ಅವ್ರದ್ದು ಇದು ಬಂದ್ಬಿಟ್ಟು DNA ಬಂದಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಯಾವ ಹುಲಿ ಇದಂದ್ಬಿಟ್ಟು. ಇವ್ರು ಏನು ಮಾಡಿದ್ರು ಎಲ್ಲ ಊರು ಜನ ಗಲಾಟೆ ಮಾಡ್ತಿದ್ದಾರೆ ಅಂದ್ಬಿಟ್ಟು ಇರೋ ಹುಳಿ ಎಲ್ಲ ಶುರು ಮಾಡ್ಬೋದು ಹಿಡಿಯೋಕ್ಕೆ. ಹೌದು, ಈಗ ಒಂದು 15 ಹುಲಿನ ಹಿಡಿದಿದ್ದಾರಲ್ಲ, ಎಲ್ಲ ಸುಮ್ಮನೆ ಹಿಡಿತವ್ರೆ, ನಾಯಿಗಳು ಹಿಡ್ದಂಗೆ. ನಮ್ಮ ಇದು BBMP ಅವ್ರು ನಾಯಿಗಳು ಹಿಡ್ದಂಗೆ ಆ ಹುಳಿಗಳು ಹಿಡಿತಿದ್ದಾರೆ. ಸೊ ಇದೇನಾಯ್ತು ಅಂದರೆ, ನಾವು ಹೇಳ್ತಾ ಇದ್ವಿ ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕು, ಪ್ರೋಟೋಕಾಲ್ ನೋಡಿ ಯಾವುದು ಫಸ್ಟ್ ನೋಡಿಕೊಂಡು. ಇದೇನಾಯಿತು, ಫಸ್ಟ್ October 16 ಅಟ್ಯಾಕ್ ಆಗಿತ್ತು, ಒಬ್ಬರ ಕಣ್ಣಿಗೆ ಇದಾಗಿ ಪಾಪ ಅವ್ರು ಈಗಲೂ ತೊಂದರೆ ಅಡಗಿದ್ದಾರೆ. ಅದು ಎಲ್ಲ ಹಿಡಿದ್ರು. ಆಮೇಲೆ ಎಷ್ಟೋ ಟೈಗರ್ ಹಿಡಿದ ತಕ್ಷಣ ಹಿಡಿದ್ಬಿಟ್ಟಿದ್ದೀವಿ ಅಂದರು. October 26 ಒಂದಾಗತ್ತೆ, October 31 ಆಗತ್ತೆ, November 7 ಆಗತ್ತೆ. ನೀವು ಮಾಹಿತಿ ಕೊಡೋ ಜನಕ್ಕೆ ಹಿಡಿದ್ಬಿಟ್ಟಿದ್ದೀವಿ ಅಂದಾಗ ನೀವು ಹೆಂಗೆ ತಿರ್ಗ ಜನ ಸಾಯ್ತಿದ್ದಾರೆ. ಈಗ ಒಂದು ಟೈಗರ್ಗೆ ಅದು ಅಟ್ಯಾಕ್ ಮಾಡ್ತಿದೆ ಅಂದರೆ ನೀವು ಐಡೆಂಟಿಫೈ ಮಾಡ್ಬೇಕು, ನೀವು ಮಾಡಿಲ್ಲ. ಸೊ 3 ನಮ್ಮ ರೈತರು ಬಲಿ ಆಗ್ತಾರೆ. ಸೊ ಯಾರು ನಿರ್ಲಕ್ಷ್ಯ? ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೀನಿಯರ್ ಆಫೀಸರ್ಸು ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ. ಓಕೆ, ನೀವು ಹಿಡಿತಿದ್ದೀರಾ, ಹುಳಿ ಹಿಡಿತಿದ್ದೀರಾ, ಅದು ಕರೆಕ್ಟಾಗಿ ಪ್ರೋಸೆಸ್ ಮಾಡಬೇಕು. ಅದು ಇದು ಇದೆ, NTCA ಗೈಡ್ಲೈನ್ಸ್, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಗೈಡ್ಲೈನ್ಸ್ ಇದೆ, ನೀವು ಈ ಥರ ಹಿಂಗೆ ಮಾಡಬೇಕು, ಇಂಥದ್ದು ಪ್ರೋಟೋಕಾಲ್ ಫಾಲೋ ಮಾಡು. ಅದು ಮಾಡಿಲ್ಲ ಇವರು. ಆಮೇಲೆ ಏನು ಮಾಡಿದ್ದಾರೆ ಇವರು ಡ್ರೈವ್ ಒಂಥರ ಎಲ್ಲ ಜನ ಒದ್ಲಾಡ್ತಿದ್ದಾರೆ ಅಂದ್ಬಿಟ್ಟು ಇವರು ಒಂದು ಆ್ಯಕ್ಷನ್ ತೊಗೊಳಕ್ಕೆ ಇದು ಟೈಗರಲ್ಲಿ ಹಿಡಿತಾರೆ. ಒಂದು ಕಡೆ ಏನಾಗುತ್ತೆ, ಒಂದು ತಾಯಿ ಇರುತ್ತೆ, 3 ಮರಿ ಇರುತ್ತೆ, 1.5 ವರ್ಷ ಮರಿಗಳಿರುತ್ತೆ. ಅದು ಒಂದು ಮರಿ ಫಸ್ಟ್ ಹಿಡಿತಾರೆ, ಅದು ಊರ ಕಡೆ ಇರೋದ್ರಿಂದ ಮರಿನ ಹಿಡಿತಾರೆ. ಆಮೇಲೆ ಅನ್ಕೋತಾರೆ ತಿರ್ಗಾ ತಾಯಿ 2 ಮರಿ ತಿರ್ಗಾ ಈ ಕಡೆಗೆ ಬಂದ್ಬಿಡುತ್ತೆ, ಎಡಿಯಾಲ ಕಡೆಯಿಂದ. ಇದು ನುಗ್ಗೋಳಗಾಗಿದ್ದು, ನುಗ್ಗು ಪಕ್ಕ ಎಡಿಯಾಲ ಕಡೆ ಬರುತ್ತೆ. ಅಲ್ಲೇನು ಮಾಡ್ತಾರೆ, ಎಡಿಯಾಲೊಳಗೆ ಫಸ್ಟ್ ತಾಯಿನ ಹಿಡಿತಾರೆ, ತಿರ್ಗಾ ಸಕ್ಸಸ್ಸು ಆಗಿ 2 ಮರಿಗಳನ್ನ ಹಿಡಿತಾರೆ. ಅದನ್ನ ತೊಗೊಂಡೋಗಿ ಈಗ ಕೂರ್ಗಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಒಟ್ಟಿಗೆ ಇಟ್ಟಿದ್ದಾರೆ. ಫಾರ್ಚುನೇಟ್ಲಿ ಗುಡ್. ಈಗ ಇನ್ನೊಂದು ಏನಾಗುತ್ತೆ ಅಂದರೆ, ಇವರು ಗಲಾಟೆ ಮಾಡಿ ಹೋಗಿ ಕಾಡು ಹೋಗಿ ಹಿಡಿಯಕ್ಕೆ ಹೋದಾಗ ಒಂದು ತಾಯಿ ಮತ್ತು 2 ಮರಿ ಇರುತ್ತೆ, ಸಣ್ಣ ಮರಿಗಳು. ಆ ಗಾಬರಿಯೊಳಗೆ ತಾಯಿ ಮರಿನ ಬಿಟ್ಟು ಹೋಗುತ್ತೆ. ಅದನ್ನು ತೊಗೊಂಡು ತಿರ್ಗಾ ಈಗ ಝೂಗೆ ಇಟ್ಟಿದ್ದಾರೆ. ನಮ್ಮ ಬನ್ನರ್ಘಟ್ಟಾಗ ಅಂತಾರೆ, ಈಗ ಎಲ್ಲಿದೆ ನಮ್ಗೆ ಗೊತ್ತಿಲ್ಲ, ಬದುಕಿದೆಯೋ ಸತ್ತಿಯೋ ಯಾರು ನಮಗೆ ಮಾಹಿತಿ ಕೊಡ್ತಿಲ್ಲ. ಬರ್ದಿದ್ದೀನಿ, ನಮಗೆ ಸ್ಟೇಟಸ್ ಕೊಡಿ ಏನಾಗಿದೆ ನಮ್ಮ ಟೈಗರ್ಸ್ ಅಂದ್ಬಿಟ್ಟು. ಇವ್ರು ಮಾಡಿದ್ದಕ್ಕೆ ಇದ್ದಿದ್ದ ಟೈಗರ್ನೆಲ್ಲ ಹಿಡಿದು ಡಿಸ್ಪರ್ಸ್ ಮಾಡಿ ಆ ಜೀನ್ ಪೂಲ್ ಹೋಯ್ತಲ್ಲ, ವೆರಿ ಇಂಪಾರ್ಟೆಂಟ್ ನಮ್ಮ ಜೀನ್ ಪೂಲ್, ಅದನ್ನು ಕಳ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ನೋಡೋಕೆ ಏನಂದರೆ, ಈಗ ನಮ್ಗೆ ಒಂದು ತಿರ್ಗಾ ಒಂದು ಟೈಗರ್ ಹಿಡಿತಾರೆ, ಮಧ್ಯರಾತ್ರಿ ಒಳಗೆ ಹಿಡಿತಾರೆ, ಅದು ಮಣಂಗೂ ಇಲ್ಲ. ಆಫ್ಟರ್ 6 o'clock ನೀವು ಡಸ್ಕ್ ಮಾಡಂಗಿಲ್ಲ, ಆದರೂ ರಾತ್ರಿ ಹಿಡಿತಾರೆ 1:30 ನೈಟ್ ಒಳಗೆ. ಅದು ನೋಡಿದ್ರೆ ಹುರುಳು ಹಾಕಿದ್ದಾರೆ ಟೈಗರ್ಗೆ. ಸೊ ಹೆಂಗೆ ಹುರುಳು ಸಿಕ್ತು, ಹೇಗೆ ಹುರುಳು ಹಾಕಿದ್ದಾರೆ ಜನ ಅಂದ್ಬಿಟ್ಟು. ಈಗೀಗ ನನಗೆ 3 ದಿವಸದಿಂದ ಮಾಹಿತಿ ಬರುತ್ತೆ ಕೇರಳದಿಂದ, ನಿಮ್ಮ ಒಂದು ಬಂದಿಪುರ ಟೈಗರು ನಮ್ಮ ಇದರೊಳಗೆ ಬಂದಿದೆ ಕಾಡೊಳಗೆ, ಅದಕ್ಕೆ ಉರುಳಿ ಇದೆ ಬೆನ್ನಿಗೆ ಅಂದ್ಬಿಟ್ಟು. ನಾವು ಕೂಡಲೇ ನಮ್ಮವ್ರಿಗೆ ಹೇಳಿದ್ರೆ, ಹೌದಾ ನೋಡೋಣ
ಇಮಿಡಿಯೇಟಾಗಿ ಏನಾಗ್ತಿದೆ ಕಂಟ್ರೋಲ್ ಆಗಿರ್ಬೋದು, ಅವ್ರ ಇಂಟ್ರಾಕ್ಷನ್ ಆಗಿರ್ಬೋದು, ಬಟ್ ಪಬ್ಲಿಕ್ ಡೊಮೇನಿಗೆ ತರಬೇಕಲ್ಲ. ನಾವೆಲ್ಲ ಸ್ಟೇಕ್ ಹೋಲ್ಡರ್ಸು. ನಮಗೇನು ವಿ ಆರ್ ನಾಟ್ ಅಗೇನ್ಸ್ಟ್ ದ ಗೌರ್ಮೆಂಟ್, ವಿ ಆರ್ ನಾಟ್ ಅಗೇನ್ಸ್ಟ್ ದಿ ಡಿಪಾರ್ಟ್ಮೆಂಟ್. ನಮಗೆ ಬೇಕಾಗಿರೋದು ಕನ್ಸರ್ವೇಷನ್ ಕರೆಕ್ಟಾಗಿ ನಡೆಸಿ ಅಂತ ನಾವು ಹೇಳ್ತಾರೋದು. ಇವರು ಏನು ಶೇರ್ ಮಾಡಲ್ಲ. ಈಗ ತಿರ್ಗಾ ನೋಡಿದ್ರೆ ನೀವು ಒಂದು ಕಡೆ ಕಲ್ಲಲ್ಲಿ ಒಳಗೆ ಗುಂಡಲ್ಪೇಟೆ ಪಕ್ಕ ಟೈಗರ್ ಒಂದು ತಿಂಗಳಿಂದ ಓಡಾಡ್ತಿತ್ತು. ತಾಯಿ ಮತ್ತು ಮರಿ ಹಿಡ್ದಿದ್ದಾರೆ, 3 ಮರಿ ತಾಯಿ ತಂದೀಗ ಕುರುಗಳಿಗೆ ಇಟ್ಟವ್ರೆ. ಈಗ ಮೊನ್ನೆ ತಿರ್ಗಾ ಒಂದು ತಾಯಿ ಮತ್ತೆ 3 ಮರಿ ಹಿಡಿತಾರೆ ಮೈಸೂರು ಕಡೆಗೆ. ಸರ್ ಬರೀ ತಾಯಿ ಮಕ್ಕಳೇ ಯಾಕೆ ಸಿಗ್ತಾ ಇದೆ? ಅದು ಅಲ್ಲಿಗೆ ಬರ್ತಾ ಇರೋದು. ನಮಗೆ ಮುಂಚೆಲ್ಲ ಏನಾಗೋದಂದ್ರೆ, ಈಗ ಇದು ಮೇಟಿಂಗ್ ಸೀಸನ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಮೇಟಿಂಗ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಊರ್ ಕಡೆಗೆ ಹುಡ್ಕೊಂಬರುತ್ತೆ ಮೇಲ. ಇದೇನಾಗತ್ತೆ, ತಾಯಿಗಳು ಮರಿನ ಉಳಿಸ್ಕೊಳಕ್ಕೆ ಎಲ್ಲ ಒಂದ್ ಕಡೆ ಬಚ್ಚಿಸ್ಬೇಕಲ್ಲ. ಸೊ ಬಚ್ಚಿಕೊಳ್ಳಕ್ಕೆ ಒಂದು ಜಾಗ ಬೇಕಂದು ಅದೇನ್ ಮಾಡಿದ್ರೆ ಕಾಡು ಅಂಚಿನ ಕಡೆ ಬಂದ್ಬಿಡುತ್ತೆ. ಇಲ್ಲೇನಾಗಿದೆ, ಈ ಸಿಚುವೇಶನ್ ಒಳಗೆ ಎಲ್ಲ ಮರಿಗಳು ಅಲ್ಲೇ ಸಿಕ್ಕಾಕೊಂಡು ತೊಂದರೆ ಆಗಿದೆ. ಇಲ್ಲಿ ಇನ್ನೊಂದು ವಿಷಯ ಏನ್ ಬರುತ್ತೆ ಅಂದ್ರೆ, ನಮ್ಮ ನುಗ್ಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅದು ಬಂದಿಪುರ್ ಪಕ್ಕ ಬರುತ್ತೆ. ಅಲ್ಲೇನ್ ಮಾಡ್ತಾರಂದ್ರೆ, ಇವ್ರು ಮಾಡಿದ್ದು ತಪ್ಪಿಗೆ ನಮ್ಮ ರೈತರು ಒದ್ಲಾಡ್ತಿದ್ದಾರೆ. ಇದನ್ನ ನಾನು ಹೇಳಬೇಕು. ಇವ್ರೇನ್ ಮಾಡ್ತಾರೆ, ಆ ನುಗ್ಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗೆ ಇವರು ಗ್ರಾಸ್ ಲ್ಯಾಂಡ್ ಡೆವಲಪ್ ಮಾಡಕ್ಕೆ ಇವರು JCBಗಳು ಇಟಾಚಿಗಳು ತಗೊಂಡೋಗ್ಬಿಟ್ಟು ನಮ್ಮಿರೋ ಗಿಡಗಳು, ಬುಷ್ಗಳು, ನಮ್ಮ ಎಂಡೆಮಿಕ್ ಸ್ಪೀಶೀಸು, ನೀವು ಲಂಟಾನೆ ಎತ್ತೀರಾ, ನೀವು ಸೆನ್ನ ಸ್ಪೆಕ್ಟೇಬಲ್ಸ್ ಎತ್ತೀರಾ ಬೇರೆ, ನಮ್ಮ ಎಂಡೆಮಿಕ್ ಸ್ಪೀಶೀಸು ನಂದಿ ಆ ಥರ ಮರಗಳೆಲ್ಲ ಕಡ್ದಾಕ್ಬಿಡ್ತಾರೆ, ಬುಷ್ಗಳೆಲ್ಲ ಎತ್ಬಿಡ್ತಾರೆ. ಈ ಬುಷ್ಗಳೆಲ್ಲ ಎತ್ತಿದ ತಕ್ಷಣ ಎಲ್ಲಿ ಇಟ್ಕೊಳುತ್ತೆ ಮರಿನ ತಾಯಿ? ಎಲ್ಲೋ ಒಂದು ಕಡೆ ಬಚ್ಚಿಕೋಬೇಕಲ್ಲ. ಇದು ಓಪನ್ ಫುಟ್ಬಾಲ್ ಫೀಲ್ಡ್ ಥರ ಆಗ್ಬಿಟ್ಟಿದೆ ಅಲ್ಲಿ. ಸೊ ಏನಾಗ್ತಿದೆ, ಈ ಕಡೆ ಬಚ್ಚಿಕೊಳ್ಳೋಕೆ ಜಾಗ ಇಲ್ಲ, ಊರ್ ಕಡೆ ಬರ್ತಿದೆ. ಊರ್ ಕಡೆ ಬಂದಿದ ತಕ್ಷಣ ಈ ಥರ ಬೇರೆ ಸಿಚುವೇಶನ್ ಆಗಿದೆ. ಸೊ ಅದು ನಾವು ಹೇಳೋದಂದ್ರೆ, ನಮಗೆ ಸರ್ಕಾರ ಇವ್ರಿಗೆ ದುಡ್ಡು ಕೊಡ್ತಾರೆ, ಗ್ರಾಸ್ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡು, ಗ್ರಾಸ್ ಬೇಕು, ಹರ್ಬಿವೋರ್ ಅಲ್ಲೇ ಇರಲಿ, ಊರ್ ಕಡೆ ಬೆಳೆದ್ರೆ ಬೇಡ ಅಂದ್ಬಿಟ್ಟು. ಬಟ್ ಇವ್ರೇನು ಮಾಡಿದ್ರು, ಆ ದುಡ್ಡು ತಗೊಂಡು 1 ಹೆಕ್ಟೇರ್ಗೆ ಇವರು 10,000 ರೂಪಾಯಿ ಕೊಡ್ತಾರೆ. ಇವ್ರಿಗೆ 1 ಕೋಟಿ ಕೊಟ್ಟಾಗ ಇವ್ರೇನು ಮಾಡ್ತಾರೆ, ಇವರು JCB ಇಟಾಚಿಗಳೆಲ್ಲ ತಂದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡಿದ್ರೆ ಅಷ್ಟು ಉಳಿಯತ್ತಲ್ಲ ದುಡ್ಡು ಇವರಿಗೆ ಪಾಕೆಟ್ಗೆ. ಅದೇ ದುಡ್ಡು ಇವರು ತಗೊಂಡು ಅಲ್ಲಿರೋ ಕಾಡಂಚಿನ ಜನಕ್ಕೆ ಕೆಲಸ ಕೊಟ್ಟು ಈ ಡಿವೈಡಿಂಗ್ ಮಾಡಿದರೆ, ಜನನೂ ಫಾರೆಸ್ಟ್ ಜೊತೆ ಸಾಥ್ ಕೊಟ್ಟಿರೋರು, ನೀವು ಅದೂ ಮಾಡಿಲ್ಲ, ಈ ಕಡೆ ಕಾಡನ್ನು ನಾಶ ಮಾಡಿಬಿಟ್ಟು ಉಳಿ ಮರಿಗಳು ಬಚ್ಚಿಕೊಳ್ಳೋಕೆ ಜಾಗ ಇಲ್ದೋರೆ ಊರ ಕಡೆ ಬಂದಿದೆ. ಸೊ ಅದರಿಂದನೇ ಒಂದು ರೀಸನ್, ಒನ್ ಆಫ್ ದ ರೀಸನ್ಸ್ ವೈ ಜಾಸ್ತಿ ಆಗಿದೆ ಅಂದ್ಬಿಟ್ಟು ನನ್ನ ಒಪಿನಿಯನ್. ಯಾಕಂದ್ರೆ ನಾವು ಫೀಲ್ಡ್ ಒಳಗೆ ನೋಡ್ತಾ ಇರ್ತೀವಿ, ಇಷ್ಟು ಮಟ್ಟಕ್ಕೆ ಬಂದಿಪುರ್ ಒಳಗೆ ಯಾಕೆ ಆಗ್ತಿದೆ, ಯಾಕೆ ನಾಗರ ಒಳಗೆ ಆಗ್ತಿಲ್ಲ? ಅಲ್ಲೂ ಅಷ್ಟೇ ಟೈಗರ್ ಇದೆ, ಅಲ್ಲಿ ಚಿಕ್ಕ ಜಾಗ 684 ಸ್ಕ್ವೇರ್ ಕಿಲೋಮೀಟರ್ಸು, ಅಲ್ಲೂ 140 ಟೈಗರ್ ಇದೆ. ನೀವು ಬಂದಿಪುರ್ ಇವಾಗ 290 ಇದೆಯಂತಲ್ಲ ಸರ್? ಇಲ್ಲ, 153 ಇನ್ ಬಂದಿಪುರನ್ ಕೊಡ್ತಾ ಇರೋದು. ಅದು 22 ಫಿಗರು. ಅದಾಗಿದ್ಮೇಲೆ ಎಷ್ಟು ಹ್ಯಾಡ್ ಆಗಿದೆ, ಎಷ್ಟು ಸತ್ತೋಗಿದೆ ಗೊತ್ತಿಲ್ಲ. ಯಾಕಂದ್ರೆ ಪೋಚಿಂಗ್ ನಡೀತಿದೆ, ಟೈಗರ್ಗಳು ಹೋಗ್ತಾ ಇದೆ, ಅದು ನಡೀತಿದೆ. ಒಂದು ಬವಾರಿಯಾ ಗ್ಯಾಂಗ್ ಅಂತಿದೆ, ಅವ್ರು ಭಾಳ ಆ್ಯಕ್ಟಿವ್ ಆಗಿದ್ದಾರೆ. ನಮಗೆ ಮಾಹಿತಿ ಬಂದಿದ್ದ ಕೂಡಲೇ ನಾನು ಮಿನಿಸ್ಟರ್ ಅವ್ರಿಗೆ ಹೇಳಿದ್ದೆ, ಬರೆದಿದೆ, ಈ ಥರ ಬಂದಿದೆ ನಂಗೆ ಮಾಹಿತಿ. ತಮಿಳ್ನಾಡು ಅವರು ಪ್ಯಾಟ್ರೋಲಿಂಗ್ ಶುರು ಮಾಡಿದ್ದಾರೆ. ನಮ್ಮ BRT ಒಳಗೆ 3 ಟೈಗರ್ ಹೋಗಿದೆ, ಮಾಹಿತಿ ಬರ್ತಿದೆ, ನಮಗೆ ಗೊತ್ತಿಲ್ಲ. ಬಟ್ ಬರ್ತಾ ಇರೋ ಸೋರ್ಸಿಂದ ನಮ್ಮ ನೆಟ್ವರ್ಕ್ ಚೆನ್ನಾಗಿದೆ. ಸೊ ನಮಗೇನು ಬಂದರೂ ನಾವೇನು ಮಾಡ್ತೀವಿ, ಕೂಡಲೇ ನಾವು ಅಲರ್ಟ್ ಮಾಡ್ತೀವಿ. ಮುಂಚೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮಾಡ್ತಿದ್ದೆ, ಅವ್ರು ರೆಸ್ಪಾನ್ಸೇ ಮಾಡ್ದಿರೋ ನಾನು ಮಿನಿಸ್ಟ್ರಿಗೆ ಡೈರೆಕ್ಟಾಗಿ ಕಳಿಸ್ತೀನಿ, ಆಮೇಲೆ ಅವ್ರ ಸೆಕ್ರೆಟ್ರಿಯೇಟ್ ಟೀಮ್ ಕಳಿಸ್ತೀನಿ, ಸ್ವಲ್ಪ ಆದರೂ ಆ್ಯಕ್ಟಿವೇಟ್ ಮಾಡಿ ಅಂದ್ಬಿಟ್ಟು. ಸೊ ಇದೇನಾಗ್ತಿದೆ ಅಂದರೆ, ಇವ್ರ ನಿರ್ಲಕ್ಷ್ಯ, ಯಾರು ನಮ್ಮ ಫಾರೆಸ್ಟ್ ಸ್ಟಾಫ್ ನಿರ್ಲಕ್ಷ್ಯದೊಳಗೆ ಈಗ ನಮ್ಮ ರೈತರು ಪರದಾಡ್ತಿದ್ದಾರೆ. ಈಗ ನಮ್ಮ ರೈತರು ತೋಟಕ್ಕೂ ಹೋಗಿ ಹೆದರ್ತಾರೆ. ಹೌದು. ಆಮೇಲೆ ಇವ್ರಿಗೂ ಇನ್ನೊಂದು ಹೇಳಬೇಕು ವಿಷಯ ಅಂದರೆ, ಈಗ ಇವರು ಹುಳಿ ಆಚೆ ಇದೆ ಅಂದಾಗ ಇವರು ಊರು ಜನಕ್ಕೆ ಹೋಗಿ ಮೈಕೊಳಗೆ ಹೇಳಬೇಕು, ಈ ಥರ ಹುಷಾರಾಗಿರಿ, 6 ಗಂಟೆ ಮೇಲೆ ಆಚೆ ಬರಬೇಡಿ, ಇಲ್ಲ ಒಟ್ಟೊಟ್ಟಿಗೆ ಬನ್ನಿ, ಈ ಥರ ಅಂದ್ಬಿಟ್ಟು ಇವ್ರು ಮಾಡಬೇಕಂತ. ಅದೂ ಮಾಡಿಲ್ಲ ನಮ್ಮವರು. ಯಾಕಂದರೆ ಇವ್ರಿಗೆ ಏನು ಮಾಡ್ತಿದ್ದಾರೆ ಅಂದರೆ, ಇವರು ದುಡ್ಡು ನೋಡಿ ದುಡ್ಡು ಎಷ್ಟು ಹೊಡ್ಕೋಬೇಕು ನೋಡ್ತಿದ್ದಾರೆ. ನಾನು ಬರೆದಿದ್ದೀನಿ, ಸರ್ಕಾರಕ್ಕೆ ಕೊಟ್ಟಿದ್ದೀನಿ, ಯಾರ್ಯಾರು ಏನು ಅಂದ್ಬಿಟ್ಟು. ಬಟ್ ಸರ್ಕಾರ ಏನು ಆ್ಯಕ್ಷನ್ ತೊಗೊಂಡಿಲ್ಲ ಇಷ್ಟು ತನಕ. ಇದು ನಾನು ಎಲ್ಲ ಅಕ್ಟೋಬರ್ ಒಳಗೆ ಆ್ಯಕ್ಷನ್ ಶುರು ಆಗಿದ್ದು.
ನಾ ಬರೆದಿರೋದು ಜುಲೈ ಒಳಗೆ. ನೋಡಿ ಸರ್, ಜುಲೈ ಒಳಗೆ ಬರೆದು ಈ ಥರ ಆಗ್ತಾ ಇದೆ, ಜನ ಊರಿಂದ ಟೈಗರ್ಗಳು ನೋಡ್ತಿದ್ದಾರೆ, ಜನ ಪರದಾಡ್ತಿದ್ದಾರೆ, ಮೈಸೂರು ಕಡೆನೂ ಹುಲಿಗಳು ಬರ್ತಿದೆ, ಸ್ವಲ್ಪ ಇದು ಹೇಳಿ ಅಂದರೆ ಯಾರೇನು ಮಾಡಿದ್ರು? PCCFಗೆ ವೈಲ್ಡ್ ಲೈಫ್ ಅವ್ರಿಗೆ ಹೊಡೆದ್ರೆ ಅವ್ರಿಗೆ ಇದರೊಳಗೆ ಇದೇ ಇಲ್ಲ, ವೈಲ್ಡ್ ಲೈಫ್ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ, ಎಕ್ಸ್ಪೀರಿಯೆನ್ಸು ಇಲ್ಲ. ಸೊ ಏನಾಗ್ತಿದೆ ಅಂದರೆ ಇವತ್ತು ಈ ರೈತರಿಗೆ ಇಷ್ಟು ತೊಂದರೆ ಆಗಿದೆ ಅಂದರೆ ಇದು ಕಾರಣ ನಾನು ಬ್ಲೇಮ್ ಮಾಡೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಿಮಗೆ ಗೊತ್ತಿತ್ತು ಟೈಗರ್ ನಂಬರ್ ಜಾಸ್ತಿ ಆಗಿದೆ, ನಿಮಗೆ ಗೊತ್ತಿತ್ತು ಟೈಗರ್ಗಳು ಆಚೆ ಇದೆ, ನೀವೇನು ಮಾಡಿದ್ರಿ? ಇವಾಗ ಒಂದು ಎಡಿಯಾಲ ಒಳಗೆ ಒಬ್ಬರು RFO ಕೆಲಸ ಕರೆಕ್ಟ್ ಮಾಡಿದ್ದಿಗೆ ಆನೆನೂ ದಾಟಿಲ್ಲ, ಬೇರೆ ಕಡೆ ಎಲ್ಲ ಆನೆ ದಾಟ್ತಿದ್ದೆ, ಬೇರೆ ಕಡೆ ಹುಳಿ ಗಲಾಟೆ ಇದ್ದಾಗ ಇವ್ರ ಕಡೆಗೆ ಇರಲಿಲ್ಲ. ಇವ್ರು ಆಗಿದ ತಕ್ಷಣ ಇವ್ರೇನು ಮಾಡಿದ್ರು, ಆ್ಯಕ್ಷನ್ ತೊಗೊಂಡ್ರು, ಹಿಡಿದ್ರು ಟೈಗರ್ನ. ಅದೇ ಥರ ಬೇರೆಯವ್ರಿಲ್ಲ. ಆಮೇಲೆ ಅಲ್ಲಿ ಏನಂದರೆ ಬೇರೆ ಬೇರೆ ಥರ ಗೊಂದಲಗಳು ಶುರುವಾಗಿದೆ. ಇವ್ರ ಗ್ಯಾಂಗ್ ವಾರ್ಗಳು. ಅಲ್ಲೊಬ್ಬರು ಕನ್ಸರ್ವೇಟರ್ ಫಾರೆಸ್ಟ್ ಬಂದಿದ್ದಾರೆ, ಪ್ರಭಾಕರ್ ಅಂದ್ಬಿಟ್ಟು, ಭಾಳ ಒಳ್ಳೆ ಜನ ಅಂದ್ಬಿಟ್ಟು ನಾವೆಲ್ಲ ಖುಷಿಯಾಗಿದ್ವಿ. ಅವ್ರು ನೋಡಿದ್ರೆ ಇದಿವ್ರಿಗೆಲ್ಲ ಮೋಸ ಆಗ್ಬಿಟ್ಟಿದ್ದಾರೆ. ನಾವು ಎಲ್ಲ ಆಫೀಸರ್ಸ್ ಟ್ರ್ಯಾಕ್ ಮಾಡ್ತೀವಿ, ಬಟ್ ಅವ್ರು ಯಾಕೋ ಒಂಥರ ಆಗ್ಬಿಟ್ಟು ಅವ್ರು ಬೇರೆ ಕ್ರಿಕೆಟ್ ಆಡಿಕೊಂಡು ಶೋಕಿ ಮಾಡಿಕೊಂಡು ಈ ಫಾರೆಸ್ಟ್ ಸ್ಟಾಫ್ನೆಲ್ಲ ಬಿಟ್ಟಿದ್ದಾರೆ. ಇವ್ರುಗಳು ಎಂಜಾಯ್ ಮಾಡ್ಕೊಂಡು ಕೂತಾರೆ, ಯಾರು ಕೆಲಸ ಮಾಡ್ತಿಲ್ಲ. ನಾ ಹೇಳೋದು ನೋಡಿ, ಇವತ್ತು ನಾನು ಗಂಭೀರವಾಗಿ ಹೇಳ್ಬೋದು ಅಂದರೆ ನಮ್ಮ ಫಾರೆಸ್ಟ್ ಉಳಿತಿರೋದು ನಮ್ಮ ರೈತರಿಂದ. 90% ನಮ್ಮ ಕಾಡು ಉಳಿದಿರೋದು ರೈತರಿಂದ. ಮುಂಚೆ ಹೌದು, ಪ್ರೊಟೆಕ್ಷನ್ ವಾಸ್ ಅ ಪ್ರಾಬ್ಲಮ್. ಯಾಕಂದ್ರೆ ನಾನು 34 ವರ್ಷ ನಾನು ಫೀಲ್ಡ್ವೇರಿಂದ ಹೇಳೋದು ಪ್ರೊಟೆಕ್ಷನ್ ಪ್ರಾಬ್ಲಮ್ ಇತ್ತು. ಅವಾಗ ಪೋಚಿಂಗ್ ನಡೆಯೋದು, ಇದು ನಡೆಯೋದು. ಈಗ ಪ್ರೊಟೆಕ್ಷನ್ನು ಬೇಕಾಗಿಲ್ಲ, ಯಾಕಂದ್ರೆ ರೈತರೇ ನೋಡ್ಕೊತಿದ್ದಾರೆ. ರೈತರಿಗೆ ಇವಾಗ ಗಂಭೀರವಾಗಿ ಏನೋ ಆಗಿರ್ಬೋದು, ಸಿಚುವೇಶನ್ ಬಂತು, ಅವಾಗ ನೋವಾಗತ್ತೆ, ಕೂಗಾಡ್ತಾರೆ, ಬಟ್ ಅವರೇ ಜೊತೆಗೆ ಇರ್ತಾರೆ. ಸೊ ಈಗೇನಂದರೆ ಇವ್ರಿಗೆ ಹೇಗಂದರೆ ಇವರು ರಿಯಾಕ್ಟಿವೇ ಇಲ್ಲ. ಈ ಥರ ಇದೆ ಸಿಚುವೇಶನ್ನು, ಹಿಂಗೆ ನಾವು ಏನು ಮಾಡ್ಬೇಕು ನೆಕ್ಸ್ಟು? ಆಮೇಲೆ ನಮ್ಮ ಸರ್ಕಾರಕ್ಕೆ ಬಂದರೆ ಅಟ್ಲೀಸ್ಟ್ 2019ಇಂದ ನಾನು ಸರ್ಕಾರಕ್ಕೆ ಬರಿತಾ ಇದ್ದೀನಿ, ವರ್ಚುಲಿ ಬೆಗ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಸ್ಪೆಷಲಿಸ್ಟ್ ವೈಲ್ಡ್ ಲೈಫ್ ವೆಟರ್ನರೀಸ್ ತಗೊಳ್ಳಿ ಡಿಪಾರ್ಟ್ಮೆಂಟ್ಗೆ. ವೆಟರ್ನರಿ ಡಾಕ್ಟರ್ಗಳೇ ಇಲ್ಲವೇ ಇಲ್ಲ, ಇಬ್ಬರು ಇದ್ದಾರೆ, ಅವ್ರನ್ನೇ ಎಲ್ಲ ಕಡೆ ಕಳ್ಸೋಕ್ಕಾಗತ್ತಾ? 31 ಡಿಸ್ಟ್ರಿಕ್ಟು, ಎಷ್ಟೋ ಝೂಗಳಿದೆ, ನೀವು ವೈಲ್ಡ್ ಲೈಫ್ ಸ್ಪೆಷಲಿಸ್ಟ್ ಅಂತ ಇಲ್ಲ. ಸುಮ್ಮನೆ ಯಾರನ್ನೋ ಅವರು ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟನರಿ ಡೆಪ್ಯುಟೇಷನಿಂದ ಕರ್ಕೊಂಬರ್ತಾರೆ, ಅವ್ರು ಬರ್ತಾರೆ, ಅವ್ರಿಗೆ ಏನು ಮಾಡೋಕ್ಕಾಗತ್ತೋ ಅಂದ್ಬಿಟ್ಟು. ಈಗ ನೋಡಿ, ನಮ್ಮ ಮೊನ್ನೆ ಆಯಿತು, ನಮ್ಮ ಆನೆದೊಂದು ಬೇರೆ. ಈಗ ನಾವು ಬನ್ನರ್ಘಟ್ಟಕ್ಕೆ ಬರೋಣ. ಬನ್ನರ್ಘಟ್ಟಗೆ ಏನಾಗುತ್ತೆ, ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದೆ. ಬನ್ನರ್ಘಟ್ಟದಿಂದ ನೆಹರು ಝೂಲಾಜಿಕಲ್ ಪಾರ್ಕಿಗೆ, ಹೈದ್ರಾಬಾದ್ಗೆ ನಮ್ಮ ಒಂದು ಕಾಡೆಮ್ಮೆ ಗಾರ್ ಅಂತೀವಿ ವಯಸ್ಸನ್ನ, ಅದನ್ನು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಬೇಕಾಯ್ತು. ಇವರು ಟ್ರ್ಯಾಂಕ್ಲೈಸ್ ಮಾಡ್ತಾರೆ, ಟ್ರ್ಯಾಂಕ್ಲೈಸ್ ಮಾಡಿದಾಗ ಸತ್ತೋಗುತ್ತೆ. ಆ ಡಾಕ್ಟ್ರು ಎಷ್ಟು ಮಟ್ಟಕ್ಕೆ ಅಂದರೆ ವೆಟನರಿಯನ್ನು ಪಾಪ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಸತ್ತಿದ ಮೇಲೆ ನೋಡ್ತಾರೆ ಹೊಟ್ಟೆ ಒಳಗೆ 3 ಟರ್ಮ್ ಕಂಪ್ಲೀಟ್ ಆಗಿರೋದು ಮರಿ ಇದೆ. ಬೇಜಾರಿದು. ಸೊ ನಾವು ಹೇಳೋದು ಇಷ್ಟಿಗೆ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ನಾವು ಸರ್ಕಾರಕ್ಕೆ ತಿರ್ಗ ಹೇಳ್ತಿದ್ದೀವಿ, ದಯವಿಟ್ಟು ನೀವು ತಗೊಳ್ಳಿ, ಜನ ಬೇಕು ನಮಗೆ, ಸ್ಪೆಷಲಿಸ್ಟ್ಗಳು ಬೇಕು. ಈಗ ಮಧ್ಯಪ್ರದೇಶ ಒಳಗೆ ಅವ್ರ ಕ್ಯಾಡರೇ ಇದೆ. ಈಗ ನಮಗೆ ಮಾಹಿತಿ ಬಂದಿದೆ ಅಂದರೆ ಲಾಸ್ಟ್ ವೀಕ್ ಒಳಗೆ, ಇಲ್ಲ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟು ಆಗೋದಿಲ್ಲ ಅಂತಿದ್ದಾರೆ ಇವ್ರನ್ನ ತಗೊಳಕ್ಕೆ ಅಂದ್ಬಿಟ್ಟು. ಸೊ ಅವ್ರೇನು ದುಡ್ಡು ಕೊಡಬೇಕಲ್ಲ, ಹೆಂಗೋ ನೀವು ಅನಿಮಲ್ ಹಸ್ಬೆಂಡ್ರಿಗೆ ದುಡ್ಡು ಕೊಡಲೇಬೇಕಲ್ಲ ವೆಟನರಿಯನ್ಸ್ಗೆ. ಅವರೇ ಸ್ಪೆಷಲಿಸ್ಟಿಗೆ ಬಂದಾಗ ನೀವು ಅದೇ ದುಡ್ಡು ಕೊಡಿ, ನಿಮಗೆ ಯಾಕೆ ಇದು ಇದೆ ಪ್ರಾಬ್ಲಮ್? ಅದು ಮಾಡ್ತಿಲ್ಲ ಇವರು. ಈಗ ನಿನ್ನೆ ಏನೋ ಸರ್ಕಾರ ತಿರ್ಗಾ ಏನೋ ಎಲ್ಲ ಮಾಡಬೇಕಂತಾರೆ, ಬಟ್ ಇಷ್ಟೇ ಮಾತಾಡ್ತಾರೆ, ಏನೂ ಆಗ್ತಾಯಿಲ್ಲ. ಸೊ ನಮಗೆ ಅದೊಂದು ಕೊರತೆ ಇದೆ. ಈಗ ಇಷ್ಟು ಮಟ್ಟಿಗೆ ನಡೀತಿದೆಯಲ್ಲ ಗಲಾಟೆಗಳು, ಯಾರು ನೋಡ್ಕೋತಾರೆ? ನೀವು ಇನ್ನೊಂದು ನೋಡಿ, ಒಂದು ವೆಟನರಿಯನ್ ಬಂದ್ಬಿಟ್ಟು ಒಂದು ಬಾಲನ್ನು ಹಾಣೆ ಅಂದ್ಬಿಟ್ಟು ನಮ್ಮ ಇದರೊಳಗೆ ಸಕ್ಕರೆ ಬೇಲೆ ಒಳಗೆ ಅದನ್ನು ಒಂದು ಕಾಲು ಅಂದ್ಬಿಟ್ಟು ಏನು ಇಂಜೆಕ್ಷನ್ ಕೊಟ್ಟು ಕಿವಿ ಇನ್ಫೆಕ್ಷನ್ ಆಗುತ್ತೆ. ಕಾಲ್ಗೂ ಕಿವಿಗೆ ಏನು ಇದೆ, ಆಮೇಲೆ ಗ್ಯಾಂಗ್ರಿನ್ ಇದಾಗಿ ಕ್ಲಿನಿಕಲ್ ಇದೆಲ್ಲ ಮಾಡಿಸಿ ನೋಡಿದ್ರೆ ಈ ಕಿವಿನೇ ಸರ್ಜರಿ ಮಾಡಿದಾಯ್ತು. ಸರ್, ಫಸ್ಟ್ ಆಫ್ ಆಲ್ ಹುಷಾರಿಲ್ಲದೆ ಇರೋಂಥ ಒಂದು ಆನೆ ಮೇಲೆ ಅಂಬಾರಿ ಕೂರಿಸಿದ್ದೆ ಮಹಾಪರಾಧ ಸರ್. ಅದು ಗೊತ್ತಿದೆ ಅವ್ರಿಗೆ, ಮಾವತ್ತು ಹೇಳಿದಾನಂತೆ ಅದು ಕಾಲು ನೋವಿದೆ, ದಯವಿಟ್ಟು ಬೇಡ ಅಂದ್ಬಿಟ್ಟು. ಆದರೂ ಇಲ್ಲ, ಇದು ಕಳಿಸ್ಲೇಬೇಕು ಅಂತ ಮಾಡಿದ್ದಾರೆ. ನೀವು ಅಲ್ಲೇ ಸಕ್ಕರೆ ಬೇಲೆಗೆ ಬನ್ನಿ, 2 years ಬ್ಯಾಕ್ ಆಗಿದ್ದ ವಿಷಯನ ಹೇಳ್ಬೇಕಂದ್ರೆ, ಒಂದು ಆನೆಗೆ ಅಂಬಾರಿ ಕರ್ಕೊಂಡು ಹೋಗ್ತಾರೆ, ರಿಹರ್ಸಲ್ ಒಳಗೆ ಅದು ಮರೆ ಹಾಕ್ಬಿಡುತ್ತೆ. ಅವಾಗ ಈ ನಾನು DCF ಒಬ್ಬರು ಇದ್ದಾರೆ, ಎಂಥದ್ದು
ಪಟಗರ್ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಅವ್ರಿಗೆ ನಮಗೇನು ಗೊತ್ತೇ ಇರಲಿಲ್ಲ ಆನೆ ಮರಿ ಇದೆ ಅಂದ್ಬಿಟ್ಟು. ಅದು ನಿಮ್ಮ ವೆಟ್ನೇರಿಯನ್ ಏನು ಮಾಡ್ತಿದ್ದ? ಇಲ್ಲ ಅವರು ಹೇಳಿದ್ರು ಹೊಟ್ಟೆಯಲ್ಲಿ ಮರಿ ಇಲ್ಲ ಅಂದ್ಬಿಟ್ಟು. ಸೊ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದು ನಿಮಗೆ ಒಂದು ಆನೆ ಮರಿ ಹೊಟ್ಟೆಯೊಳಗೆ ಮರಿ ಇಲ್ಲದು ಗೊತ್ತಿಲ್ಲ ಅಂದರೆ ನೀವು ಎಷ್ಟು ಮಟ್ಟಕ್ಕೆ ನಿಮ್ಮ ನಿರ್ಲಕ್ಷ್ಯ ತಗೊಳ್ಳಿ. ಹೌದು. ಸೊ ಇವ್ರಿಗೆ ಬೇಕಾರದೇನೋ ನನಗೆ ಸಂಬಳ ಬರ್ತಿದೆ, ನಾನು ಆರಾಮಾಗಿದ್ದೀನಿ, ಯಾರಾದರೆ ಹಿಂಗಾರ ಹೋಗಲಿ. ಸರ್ಕಾರದ ಕೆಲವು ಡಿಪಾರ್ಟ್ಮೆಂಟ್ಗಳು ಎಷ್ಟು ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಸುಮ್ಮನೆ ಆ ಡಿಪಾರ್ಟ್ಮೆಂಟ್ಗಳನ್ನ ಮುಚ್ಚಿ ಔಟ್ಸೋರ್ಸ್ ಮಾಡಿಬಿಡೋದು ಒಳ್ಳೆಯದು ಪ್ರೈವೇಟ್ ಅವ್ರಿಗೆ ಅಂತ ಅನಿಸುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ನಾವು ನೋಡಿದ್ದೀವಲ್ಲ ಸರ್, ಚಿರತೆಗಳು ತುಂಬ 1500 ಅಷ್ಟೆಲ್ಲ ಚಿರತೆಗಳನ್ನ ವನತಾರಾಗಿ ಕೊಟ್ಬಿಡೋಣ ನಾವು ಅಂತ ಹೇಳ್ಬಿಟ್ಟು ಒಂದು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೋನ್ ತರಿಸ್ತಾ ಇದ್ದಾರಂತೆ ಫಡ್ನವೀಸ್ ಅವರು. ಇದು ಆ ಥರ ಕತೆ. ಇದು ನಮ್ಮದು ಇವಾಗ ಚಿರತೆ ಹುಲಿನೆಲ್ಲ ಜಾಸ್ತಿ ಆಗಿದೆ ಅಂಥೇಳಿ ಎಲ್ಲ ಕೊಡ್ತಾರೆ. ಅದನ್ನೇ ಮಾಡೋದು ಕೊನೆಗೆ ಇವ್ರದ್ದೆಲ್ಲ ಐಡಿಯಾ ಏನಂದರೆ ಎಲ್ಲ ಕೊಡ್ಬಿಡೋದು. ಸರ್ ಕಾಡನ್ನೇ ನೋಡಿ ಸರ್, ನೀವು 20-25 ವರ್ಷದ ಹಿಂದೆ ಇದ್ದಿದ್ದ ಕಾಡಿಗೂ ಇವತ್ತಿಗೂ ಅದಿನ್ನ ವಿನಾಶ ಆಗ್ತಿದೆಯಾ ಹೊರತು ಏನು ಅಲ್ಲಿಂದ ಒಂದು ಅಂದರೆ ಅದಿನ್ನೂ ಏನು ಹೊಸ ಮರಗಳು ಹೊಸ ಇದು ಏನೂ ಇಲ್ಲ ಸರ್ ಅಲ್ಲಿ. ಹೌದು, ಬರೀ ವೀಡ್. ಇಡೀ ಕಾಡು ತುಂಬ ಲ್ಯಾಂಟಾನೇ ಬಾಹುಬಲಿ ಥರ ನಿಂತುಬಿಟ್ಟಿದೆ ಸರ್. ಅಲ್ಲ, ನಾವು ಹೇಳಬೇಕಂದ್ರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳೋದು, ಸೀನಿಯರ್ ಆಫೀಸರ್ಸ್ ಅವಾಗಿದ್ದವ್ರು ಇವಾಗಲೂ ಹೇಳೋದು, ಮ್ಯಾನೇಜ್ಮೆಂಟ್ ಪ್ಲಾನ್ ಇದೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿದು ಮ್ಯಾನೇಜ್ಮೆಂಟ್ ಪ್ಲಾನ್ ಇದೆ, ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್ ಇದೆ, ವೈಲ್ಡ್ ಲೈಫ್ ಇದ್ದು ಬರುತ್ತೆ. ಸೊ ಎಲ್ಲ ಇದ್ದಾಗ ನೀವು ಫಾಲೋ ಮಾಡಿದರೆ ನೀವು ಹೆಂಗೆ ಈ ಥರ ಸ್ಪೀಷೀಸ್ನ ಬಿಟ್ರಿ, ಲಂಟಾನ ಹೆಂಗೆ ಈ ಥರ ಬೆಳೆಯೋಕ್ಕೆ ಬಿಟ್ರಿ, ಇವತ್ತು ಕಿತ್ತಾಕ್ತಿದ್ದಾರೆ, ಅದರೊಳಗೂ ದುಡ್ಡು ಮಾಡ್ತಾರೆ. ಆಮೇಲೆ ಇನ್ನೊಂದು ಸ್ಪೀಷೀಸ್ ಇದೆ ಸೆನ್ನ ಸ್ಪೆಕ್ಟೇಬಲ್ಸ್ ಅಂದ್ಬಿಟ್ಟು ಮರ. ಅದು ಏನಕ್ಕೂ ಉಪಯೋಗ ಇಲ್ಲ, ಪಕ್ಷಿಗೂ ಉಪಯೋಗ ಇಲ್ಲ, ಪ್ರಾಣಿಗಳಿಗೂ ಉಪಯೋಗ ಇಲ್ಲ. ಅದು ಕೆಳಗಡೆ ಏನು ಬೆಳೆಯೋಕ್ಕೆ ಬಿಡೋದಿಲ್ಲ. ಅದು ಬಂದಿತ್ತು, ಇವ್ರಿಗೇನು ಗೊತ್ತಿರಲಿಲ್ವ ಇವ್ರಿಗೆ. ಇದರಲ್ಲಿ ದಸರಾ ಟೈಮಲ್ಲೆಲ್ಲ ಜನ ಬರ್ತಾರೆ, VIP ಮೂಮೆಂಟ್ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ತೆಗೆದ್ರಂತೆ, ಆ ವೀಡ್ನೆಲ್ಲ ಡಿವೀಡ್ ಮಾಡಿದ್ರಂತೆ ಸರ್. ದೀಪಾವಳಿ ಅಷ್ಟೊತ್ತಿಗಾಗಲೇ ಫುಲ್ ಇಷ್ಟಿಷ್ಟು ಹತ್ರಕ್ಕೆ ಬಂದು. ಹೌದು, ನಾನು ಖುದ್ದಾಗೆ ಬರೆದಿದ್ದೀನಿ ಇದ್ರ ಬಗ್ಗೆ. ನಾನು ಯಾಕಂದರೆ ನಾನು ಈ ಸೆನ್ನ ಸ್ಪೆಕ್ಟೇಬಲ್ಸ್ ಎಸ್ಪೆಷಲಿ ಈ ಸರ್ಕಾರ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೇನೋ ಪ್ರಯತ್ನ ಮಾಡ್ತಿದ್ರು. ಹಿಂಗೆ ಕಡಿದ್ರು, ಆಮೇಲೆ ಇದಾಕ್ತರು, ಸೀಮೆನೆ ಹಾಕ್ತರು, ಆಮೇಲೆ ಟಾರ್ ಹಾಕ್ತರು, ಆಮೇಲೆ ಪೆಸ್ಟಿಸೈಡ್ ಒಂದು ಬರುತ್ತೆ, ಅದು ಭಾಳ ಡೇಂಜರಸ್. ಅದು ಯೂಸ್ ಮಾಡೋಂಗೇ ಇಲ್ಲ ಅಂಥ ಪೆಸ್ಟಿಸೈಡ್ ಯೂಸ್ ಮಾಡಿ ಅದು ಕಿಲ್ ಮಾಡೋಕ್ಕೆ ಏನು ಮಾಡಿದ್ರು, ಏನೂ ಸಕ್ಸೆಡ್ ಆಗಿಲ್ಲ. ಸೊ ನಾವು ಅವ್ರಿಗೆ ಎಲ್ಲ ಡಾಕ್ಯುಮೆಂಟ್ ಮಾಡಿದ್ವಿ. ನಾನು ಡಾಕ್ಯುಮೆಂಟ್ ಮಾಡಿದ್ದೀನಿ. ನಾನು ಸರ್ಕಾರಕ್ಕೆ ಬರೆದೆ, ಮಿನಿಸ್ಟ್ರಿಗೂ ಕಳಿಸಿದೆ, ಈ ಥರ ನಡೀತಿದ್ದು. ಇವ್ರೇನು ಮಾಡ್ತಾರೆ, ಇವರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಸತಿ ಜಾಸ್ತಿ ಆಗ್ತಿದ್ದೆ ನಮ್ಮ JCBಗಳು ತಗೊಂಬಂದ್ಬಿಟ್ಟು ಉಳಿಸ್ಬಿಟ್ಟು ಬಿಟ್ಬಿಡ್ತಾರೆ. ನಾನು ಹೋಗ್ತೀನಿ, ಸೈಡಿಂದ ಎಲ್ಲ ಬಂದಿದೆ. ಈ ಪರ್ಟಿಕ್ಯುಲರ್ ಸ್ಪೀಷೀಸ್, ಮೋಸ್ಟ್ ಆಫ್ ದ ಸ್ಪೀಷೀಸ್ ಆಗಿ ಅದು ಕೊಪ್ಪೈಸ್ ಆಗತ್ತೆ. ನೀವು ಫುಲ್ಲು ಬುಡದಿಂದ ಎತ್ತರನೇ. ಯಾಕಂದ್ರೆ ಈ ಸೆನ್ನ ಸ್ಪೆಕ್ಟೇಬಲ್ಸ್ ಇದೆಯಲ್ಲ, ಅದು ಟ್ಯಾಪ್ ರೂಟ್ ಇಷ್ಟೇ ಇರೋದು. ಲ್ಯಾಟ್ರಲ್ ರೂಟ್ ನಿಮಗೆ ಹಗಡ್ಕೊಂಡು ಹಯಾಸಿಂತ್ ತರ ನೀರಿನಲ್ಲಿ. ಅದೇನಾಗ್ತಿದೆ, ನೀವು ಇದನ್ನ ಫುಲ್ ಕಟ್ಟಿಸಿದ್ರು ಸೈಡಿಂದ ಬರುತ್ತೆ. ನೀವು ತಾರ್ ಹಾಕ್ತಿರು ಏನು ಹಾಕ್ತಿರು ತಿರ್ಗಾ ಸ್ಟ್ರೇಟ್ ಇಡೋದು. ಸೊ ಇದೇ ಮಾಡಿದ್ರು. ದುಡ್ಡು ಎಷ್ಟು ಖರ್ಚಾಯಿತು? ಸೈಂಟಿಫಿಕ್ ಆಗಿ ಮಾಡಿದ್ರೆ ಅಪ್ರೋಚು ಬೇರೆಯವ್ರು ಮಾಡಿ ತೋರಿಸ್ತಿದ್ದಾರೆ. ಎಸ್ ಸರ್, ವಯನಾಡಲ್ಲಿ ಇದಿಲ್ಲ, ಏನೋ ಈ ಸಮಸ್ಯೆ ಇಲ್ಲ, ಮುದುಮಲೈಯಲ್ಲಿಲ್ಲ, ಇದರಲ್ಲಿಲ್ಲ, ಎಲ್ಲ ಕಡೆನೂ ಇದೆ. ಅಲ್ಲ ಸರ್, ಈ ಮಟ್ಟಕ್ಕೆ ಎಲ್ಲಿ ನೋಡೋದು ಕಳೆ. ವಯನಾಡು ಅಲ್ಲೇ ಶುರು ಆಗಿದೆ ಈ ಸೆನ್ನ ಸ್ಪೆಕ್ಟೇಬಲ್ಸ್. ಯಾರೋ ಹೂವು ಚೆನ್ನಾಗಿದೆ ಅಂದ್ಬಿಟ್ಟು 6 ಗಿಡ ತಂದು ಹಾಕಿದಿಗೆ ಫುಲ್ಲು ನಮ್ಮ ವಯನಾಡು ಕಂಪ್ಲೀಟು. ಬಂದೀಪುರು, ನಾಗರಹೊಳೆ, ಹೌದು, ಈ ಕಡೆ ಬಂದ್ಬಿಡ್ತು, MMLs ತನಕ ಬಂದಿದೆ. ಹೌದು, ಯಾರೋ ತಂದು ಹಾಕಿದ್ದು. ಸೊ ಈಗ ಅವ್ರು ಏನು ಮಾಡ್ತಿದ್ದಾರೆ, ಕೇರಳದವರು ಅಪ್ರೂವ್ ಮಾಡಿಸ್ತಿದ್ದಾರೆ. ಆಮೇಲೆ ಇಲ್ಲಿ ಏನಾಗ್ಬಿಟ್ಟಿದೆ, ಇನ್ನೊಂದು ಇವ್ರಿಗೆ ಬಿಸ್ನೆಸ್ ಆಗ್ಬಿಟ್ಟಿದೆ ನಮ್ಮ ಫಾರೆಸ್ಟ್ ಆಫೀಸರ್ಸ್ಗೆ. ಯಾರೋ ಒಬ್ರು ಏನು ಮಾಡ್ತಾರೆ, ಕಡ್ದ್ಬಿಟ್ಟು ಬುಡ ಎತ್ತಲ್ಲ, ತಿರ್ಗಾ ಬರಬೇಕಲ್ಲ, ಬುಡ ಎತ್ಬಿಟ್ಟು ಇವ್ರು ಮಾರ್ಕೊಳ್ಳೋದು ಬ್ರಿಕೆಟ್ ಫ್ಯಾಕ್ಟ್ರಿಗೆ ಮತ್ತು ಪೇಪರ್ ಮಿಲ್ಸ್ ಇವ್ರು ಮಾರೋದು. ಸೊ ಈಗೇನಾಯ್ತು, ಯಾರೋ ನಾನಿವಾಗ ಒಬ್ಬ NGO, ನನಗೆ ಯಾರೋ CSR ಫಂಡ್ ಕೊಡ್ತಾರೆ. ನಾವು ಬಂದು ನಿಮ್ಮ ಫಾರೆಸ್ಟ್ ಆಫೀಸರ್ ಹತ್ರ ಬಂದು ದಯವಿಟ್ಟು ನನ್ನ ಹತ್ರ ಫಂಡಿಂಗ್ ಇದೆ, ನಾನು ಮಾಡಿಕೊಡ್ತೀನಿ ನಿಮಗೆ, ನೀವು ಹೌದು MOU ಬರ್ಸ್ಕೊಡ್ತೀರಾ, MOU ಮಾಡಿ ಇಷ್ಟು ವರ್ಷಕ್ಕೆ ಇಷ್ಟು ಎಕ್ಟ್ರೆ ಮಾಡಿ ಅಂದ್ಬಿಟ್ಟು. ಸೊ ನಾನು ಆಯಿತು, MOU ಇದೆ, ಐ ಸ್ಟಾರ್ಟ್ ವರ್ಕ್. ನನಗೆ CSR ಫಂಡಿಂಗ್ ಬಂದಿದೆ, ನನ್ನ ಜಾಬಿಂದ ಏನಾಗ್ತಿಲ್ಲ, ನನಗೆ ಅದರಿಂದನೂ ಎಕ್ಸ್ಪೆನ್ಸಸ್ ಕವರ್ ಆಗತ್ತೆ, ನಂದು ಸ್ಟೇ, ಊಟ, ವಾಟ್ ಎವರ್ ಇಟ್ ಇಸ್ ಎಲ್ಲ ಕವರ್ ಆಗುತ್ತೆ. ಇನ್ನೊಂದೇನು ಮಾಡ್ತೀನಿ, ನಾನು ಆ ಮರನ ಕರೆದ್ಬಿಟ್ಟು ನಾನು ಮಾರ್ತಾಯಿದ್ದೀನಿ.
ಪ್ರಾಫಿಟ್ ನನಗೆ. ಒಂದು ಕಡೆ CSR ಫಂಡು, ನಾನು ಐ ಆಮ್ ಶೇರಿಂಗ್ ದ್ಯಾಟ್ ವಿತ್ ಸಮ್ ಪೀಪಲ್ ದೇರ್ ಆಬ್ವಿಯಸ್ಲಿ. ಸೊ ಏನಾಗ್ತಿದೆ ಇವತ್ತು ಹೆಂಗಾಗಿದೆ ಅಂದರೆ, ಫಾರ್ಮರ್ ಆಫೀಸರ್ಸು, ರಿಟೈರ್ಡ್ ಆಫೀಸರ್ಸ್ ಎಲ್ಲ ಬಂದ್ಬಿಟ್ಟವ್ರು ನಾವು ತೆಗಿತೀವಿ ಅಂದ್ಬಿಟ್ಟು, ಯಾಕಂದರೆ ಬಿಸ್ನೆಸ್ಸು. ಸೊ ನಾನು ಸರ್ಕಾರ ಕೇಳಿದ್ದು, ದಯವಿಟ್ಟು ನೀವು ಅವ್ರು ತೆಗಿತಾರಲ್ಲ NGO, ಹ್ಯಾಟ್ಸ್ ಆಫ್ ಟು ದೆಮ್, ಒಳ್ಳೆ ಕೆಲಸ ಮಾಡಿ ಅಪ್ರೂಟ್ ಮಾಡಿಕೊಡ್ಲಿ, ಕಡಿಯೋದು ಬೇಡ, ಅಪ್ರೂಟ್ ಮಾಡಿಕೊಡ್ಲಿ. ಅದೇ ಮರ ನೀವೇ ಮಾರ್ಕೋಬೋದಲ್ಲ, ನಿಮ್ಮ ಟಿಂಬರ್ ಯಾರ್ಡ್ ಕಳಿಸ್ಬೋದು, ನೀವೇ ಪೇಪರ್ ಮಿಲ್ಸ್ ಕಳಿಸ್ಬೋದು, ನೀವೇ ಬ್ರಿಗೇಡ್ ಪ್ರಕಟ್, ಆ ದುಡ್ಡಿನಲ್ಲಿಗೆ ನೀವು ತಿರ್ಗಾ ಪ್ರೊಟೆಕ್ಷನ್ಗೆ ಹಾಕೋಬೋದು. ನಿಮ್ಮ ಹತ್ರ ರೈಲ್ವೆ ಬ್ಯಾರಿಕೇಡ್ಗೆ ದುಡ್ಡು ಇಲ್ಲ ಅಂತೀರಾ, ಅದನ್ನು ಏನಾದರೂ ಒಂದು ಬರೋದ್ರೊಳಗೆ ಯೂಸ್ಲೈನ್ ಮಾಡ್ಬೋದು. ನಾನೊಬ್ಬ NGO, ನನಗೆ CSR ಫಂಡ್ ಬಂದಿದೆ, ನಾನು ಇಲ್ಲಿ ನಮ್ಮ ನ್ಯಾಚುರಲ್ ರಿಸೋರ್ಸಸ್ ನಾನು ಕಟ್ ಮಾಡಿ ನಾನು ಮಾರ್ಕೋತಾ ಇದ್ದೀನಿ. ಸೊ ಐ ಆಮ್ ಮೋರ್ ಅ ಬಿಸ್ನೆಸ್ ಮ್ಯಾನ್ ನಾನು NGO. ಆ ಥರ ಆಗ್ಬಿಡ್ತೀವಿ ಇವತ್ತು. ಯಾರೇನು ಮಾಡ್ತಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರೆದು ಕೊಟ್ಟಿದ್ದೀನಿ, ಟೆಂಪ್ಲೇಟ್ ಕೊಟ್ಟಿದ್ದೀನಿ, ನಮ್ಮ ಮಿನಿಸ್ಟ್ರಿಗೆ ಬರ್ದಿದ್ದೀನಿ ಏನು ಮಾಡಬೇಕು ಅಂದ್ಬಿಟ್ಟು. ಈಗಲೂ ಅದೇ ಗಂದೆ ನಡೀತಿದೆ, ಲೋಡ್ ಮರಗಳು ಹೋಗ್ತಿದೆ ಆಚೆ. ಸೊ ಇದೆಲ್ಲ ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ. ನೀವು JCB ತೊಗೊಂಡು ಹೋಗಿ, ಡಿಟಾಚಿಗೆ ತೊಗೊಂಡು ಹೋಗಿ ಕಾಡು ಹೋಗೋದ್ರೆ ಅಲ್ಲಿರೋ ಪ್ರಾಣಿಗೆ ಡಿಸ್ಟರ್ಬ್ ಆಗೇ ಆಗುತ್ತೆ, ಡಿಸ್ಪರ್ಸ್ ಆಗಲೇಬೇಕು.